ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಇವತ್ತು ಸ್ಪೆಷಲ್ ದಿನ ಫ್ರೆಂಡ್ಸ್, ಏನಂದರೆ ಮಹಿಳೆಯರ ದಿನಾಚರಣೆ. ಹಾಗಾಗಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಲಿ ಯಾರ್ಯಾರು ಮಹಿಳೆ ಇದ್ದಾರೆ ಅವ್ರಿಗೆಲ್ಲ ಮಹಿಳೆಯರ ದಿನಾಚರಣೆ ಶುಭಾಶಯಗಳು. ನಾನಿವತ್ತು ಮಟನ್ ಕೈಮಾ ಗೊಜ್ಜು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು 1 kg ಅಷ್ಟು ಮಟನ್ ಕೈಮಾ ತೊಗೊಂಡಿದ್ದೀನಿ, ತೊಳೆದು ಕೂಡ ಇಟ್ಕೊಂಡಿದ್ದೀನಿ. ಒಂದು ಕುಕ್ಕರ್ ತೊಗೋಬೇಕು, ಅದಕ್ಕೆ ಎಣ್ಣೆ ಹಾಕಿ ಕಾಯೋಕ್ಕೆ ಬಿಡಬೇಕು. ಬಿಟ್ಟ ಆದಮೇಲೆ ಕಾಯ್ದ ನಂತರ ಸಣ್ಣಕ್ಕೆ ಹಚ್ಚಿರೋ 2 ಹಸಿಮೆಣಸಿನ್ಕಾಯಿನ ಹಾಕೋಬೇಕು ಫ್ರೆಂಡ್ಸ್. ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವತ್ತು ಮಹಿಳೆಯರ ದಿನಾಚರಣೆ ಹೌದು, ಹಾಗಾಗಿ ತುಂಬ ಈಸಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಮನೆಯಲ್ಲೇ ಇರುವ ಮಹಿಳೆಯರಿಗೆ ಇದೊಂದು ಸ್ಪೆಷಲ್ ಆಗಿ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ. ಇದು ಗಂಡು ಮಕ್ಕಳು ಕೂಡ ಮಾಡಿಕೊಡ್ಬೋದು ನಿಮ್ಮ ಹೆಂಡತಿದಿರಿಗೆ. ಹಾಗೆ 2 ಈರುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಅದನ್ನು ಸಿಮ್ಮಲ್ಲಿ ಇಡಿ. ಒಂದು ಚಿಕ್ಕ ಜಾರಿಗೆ ಎಲ್ಲ ಸ್ಪೈಸಸ್ನ ಹಾಕೋಬೇಕು. ನೋಡಿ ನಾನು ಏನೇನು ಪದಾರ್ಥಗಳನ್ನ ತೊಗೊಂಡಿದ್ದೀನಿ ಅಂತ. ಹಾಕೊಂಡಾದ್ಮೇಲೆ ನೀಟಾಗಿ ಫೈನ್ ಪೌಡರ್ ಮಾಡ್ಕೋಬೇಕು. ಅದನ್ನು ಸೈಡಲ್ಲಿ ಇಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋಬೇಕು. ಹಾಗೆ 1 ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ 4 ಮೊಟ್ಟೆಯನ್ನು ನಾನು ಒಂದು ಬೌಲಿಗೆ ಒಡೆದಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಸಿಮ್ಮಲ್ಲೇ ಮಾಡಿ ಫ್ರೆಂಡ್ಸ್, ಯಾಕೆ ಅಂದರೆ ಬೇಗ ತಳ ಹಿಡಿಯುತ್ತೆ. ನೀಟಾಗಿ ಕೈ ಬಿಡ್ದಂಗೆ ಕೈ ಆಡಿಸ್ತಾನೆ ಇರಿ, ಹಾಗಾಗಿ ನಿಮಗೆ ತಳ ಹಿಡಿಯಲ್ಲ, ನೀಟಾಗಿ ನಮಗೆ ಸಿಗತ್ತೆ. ನೋಡಿ ಫ್ರೆಂಡ್ಸ್, ಚೂರು ತಳ ಹಿಡಿಬಾರ್ದು, ನೀಟಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಎಗ್ ಬುರ್ಜಿ ಥರ ಸಿಗುತ್ತೆ, ಅದನ್ನು ನಾವು ಬೌಲ್ಗಾಗಿ ಸೈಡಲ್ಲಿ ಎತ್ತಿಟ್ಕೋಬೇಕು. ತಿರ್ಗಾ ಅದೇ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು 3 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು, ನಿಮಗೆ ಖಾರ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ. ಆಮೇಲೆ 2 ಈರುಳ್ಳಿ ಸಣ್ಣಗೆ ಹಚ್ಕೊಂಡು ಅದನ್ನು ಹಾಕ್ಕೋಬೇಕು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಕಲ್ಲುಪ್ಪು ಆದರೂ ಸರಿ, ಪುಡಿ ಉಪ್ಪಾದರೂ ಸರಿ. ನಾವಿಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀವಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ನಾವು ಮೆಂತ್ಯ ಸೊಪ್ಪನ್ನ ಹಾಕೋತಾ ಇದ್ದೀವಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ಲೇವರ್ ಕೊಡುತ್ತೆ ಅಂತ ಆ್ಯಡ್ ಮಾಡ್ಕೋತಾ ಇದ್ದೀವಿ, ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸಣ್ಣಗೆ ಹಚ್ಚಿರುವ ಆಲೂಗೆಡ್ಡೆನೂ ಹಾಕೋಬೇಕು. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದಷ್ಟು ಎಷ್ಟು ಬ್ಯೂಟಿಫುಲ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್. ಅದಕ್ಕೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕೋಬೇಕು. ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನಾವು ಎಲ್ಲ ಚಪಾತಿ, ದೋಸೆ, ಪರೋಟ ಎಲ್ಲದಕ್ಕೂ ನೀಟಾಗಿ ತಿನ್ಬೋದು ಫ್ರೆಂಡ್ಸ್. ಇದಕ್ಕೆ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಒಂದು 1/4 ಸ್ಪೂನಷ್ಟು ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ. ಹಾಗೆ ಟೊಮೆಟೊನೂ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ 1/4 kg ಅಷ್ಟು ಬಟಾಣಿ, ಇದು ಮೇನ್ ಕೋರ್ಸು. ಇದು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಕೂಡ ಇರುತ್ತೆ. ಗೊಜ್ಜು ಕ್ವಾಂಟಿಟಿ ಕೂಡ ಚೆನ್ನಾಗಿ ಬರುತ್ತೆ. ಬಟಾಣಿ 1/4 kg ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡಿಕೊಂಡು
ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಈಸಿ ಫ್ರೆಂಡ್ಸ್, ಇದು ಬೇಗ ಆಗಿಬಿಡುತ್ತೆ. ಕುಕ್ಕರಲ್ಲಿ ಇಟ್ಕೊಂಡ್ರೆ ಮಾತ್ರ ಬೇಗನೆ ಆಗುತ್ತೆ. ಇದಕ್ಕೆ ನಾನು ಯಾವುದು ತೊಳೆದು ಇಟ್ಕೊಂಡಿದ್ನೋ ಚಿಕ್ಕ ಮಟನ್ ಕೈಮಾ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ. ನೀಟಾಗಿ ಮಿಕ್ಸಿಂಗ್ ಮಾಡ್ಕೋಬೇಕು. ಕೈಮಾ ಇನ್ ಕೇಸ್ ಏನಾದರೂ ಅಂಟ್ಕೊಂಡಿದ್ರೆ ಅದನ್ನು ಹಾಗೇನೆ ಮಿಕ್ಸಿಂಗಲ್ಲೇ ನಾವು ಸರಿ ಮಾಡ್ಕೋಬೇಕು. ನೋಡಿ ಮಿಕ್ಸಿಂಗ್ ಆಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀವಿ. 1 ರಿಂದ 2 ಟೇಬಲ್ ಸ್ಪೂನು ಕೂಡ ಹಾಕೋಬಹುದು, ನಿಮ್ಮ ಫ್ಲೇವರ್ ತಕ್ಕಂಗೆ. ನಾವಿಲ್ಲಿ 5 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಹಾಕೋತಾ ಇದ್ದೀವಿ. ಹಾಗೆ 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೋತಾ ಇದ್ದೀವಿ. ನಮಗೆ ಖಾರ ಇನ್ನೂ ಬೇಕು ಅನ್ಸಿದ್ರೆ ನಾವು ಇನ್ನೂ ಬೇಕು ಹಾಕೊಬೋದು. ಇಲ್ಲಿ ನಾವು ಟೋಟಲ್ 4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ, 4 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ಕೊಂಡು, ಹಾಗೆ ಸ್ವಲ್ಪ ನಾವು ರುಬ್ಬಿದ ಮಸಾಲೆ ಇತ್ತಲ್ಲ, ಸ್ಪೈಸಸ್ ಎಲ್ಲ, ಅದು ಕೂಡ ಆ್ಯಡ್ ಮಾಡ್ಕೋಬೇಕು. ಅದೊಂದು 3 ಟೇಬಲ್ ಸ್ಪೂನ್ ಅಷ್ಟು ಆಗುತ್ತೆ. ಅದು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ನೋಡಿ ಹೇಗೆ ಬ್ಯೂಟಿಫುಲ್ ಕಲರ್ ಬಂದಿದೆ ಫ್ರೆಂಡ್ಸ್. ವಾವ್, ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ರುಚಿ ಕೂಡ ಮಾತ್ರ ತುಂಬ ಸೂಪರಾಗಿ ಬಂದಿದೆ, ಬೊಂಬಾಟಾಗಿರುತ್ತೆ ಫ್ರೆಂಡ್ಸ್. ಹಾಗೆ ಮಟನ್ದು ಎಣ್ಣೆ, ಆ ಮಟನ್ ಟೇಸ್ಟು, ಬಟಾಣಿ ಟೇಸ್ಟು, ವಾವ್. ಇದಕ್ಕೆ ನಾವು ಜೀರಾ ಪುಡಿ ಹಾಕ್ಕೋಬೇಕು. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ ಹಾಕ್ಕೋಬೇಕು. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾವು ಮಿಕ್ಸ್ ಮಾಡಿದ್ದೀವಿ. ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ವಾವ್, ಸಕ್ಕತ್ತಾಗಿದೆ. ಇದಕ್ಕೆ ನಾವು ತುರಿದಿರೋ ಅಂಥ ಕಾಯಿ ಹಾಕೋತಾ ಇದ್ದೀವಿ. ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸಣ್ಣದಾಗಿ. ರುಬ್ಕೊಂಡಿರೋ ಪುಡಿನ ಹಾಕೋತಾ ಇದ್ದೀವಿ. ತೆಂಗಿನಕಾಯಿನ ಚೆನ್ನಾಗಿ ರುಬ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ತುಂಬ ನೀರೆಲ್ಲ ಹಾಕಿ ಮಾಡಬಾರ್ದು, ಸುಮ್ಮನೆ ಈ ಥರ ಲೈಟ್ ಗ್ರೈಂಡ್ ಮಾಡ್ಕೋಬೇಕು. ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿಂಗ್ ಆದಮೇಲೆ ಒಂದು 2 ವಿಷಿಲು ಕೂಗಕ್ಕೆ ಬಿಡಬೇಕು. ಆವಾಗ ಮಟನ್ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿತ್ತು. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾಡಿರೋ ಪರೋಟಾಗೆ ನಾವು ಇದನ್ನು ಮಾಡಿದ್ವಿ, ಚೆನ್ನಾಗಿತ್ತು. ಕುಕ್ಕರ್ 2 ವಿಷಿಲ್ ಆದ ನಂತರ ಹಾರಿಸ್ಬಿಟ್ಟು ಇದನ್ನು ಆ್ಯಡ್ ಮಾಡ್ಕೋಬೇಕು. ನಾವೇನು ಮಾಡ್ಕೊಂಡಿದ್ವಲ್ಲ ಎಗ್ ಬುರ್ಜಿ ಅದನ್ನು ಹಾಕೋಬೇಕು. ನನಗೆ ಅದೇ ಇಷ್ಟು ಕ್ವಾಂಟಿಟಿ ಸಿಕ್ಕಿದೆ, ಅದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಎಷ್ಟು ಬ್ಯೂಟಿಫುಲ್ ಟೇಸ್ಟ್ ಸಿಗುತ್ತೆ ಗೊತ್ತಾ ಫ್ರೆಂಡ್ಸ್. ನೋಡೋಕೆ ಮಾತ್ರ ವಾವ್, ಸಖತ್ತಾಗಿದೆ. ಟೇಸ್ಟ್ ಮಾತ್ರ ಪರೋಟಾಗೆ ಅಷ್ಟೇ ಚೆನ್ನಾಗಿ ಬಂದಿದೆ. ಆರಾಮಾಗಿ ಒಂದು 3 ಪರೋಟ ತಿನ್ಬೋದು ಫ್ರೆಂಡ್ಸ್. ಎಲ್ಲ ನಮಗೆ ಬಾಯಲ್ಲಿ ಆಲೂಗೆಡ್ಡೆ, ಬಟಾಣಿ ಮತ್ತು ಮಟನ್ ಕೈಮಾ, ವಾವ್, ಅಬ್ಸಲ್ಯೂಟ್ ಸೂಪರ್ ಫ್ರೆಂಡ್ಸ್. ನಮ್ಮ ಮನೆಯಲ್ಲೇ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿರುತ್ತೆ. ನಮ್ಮ ಹಸ್ಬೆಂಡ್ಗಳಿಗೆ ಅಥವಾ ಹಸ್ಬೆಂಡ್ಗಳ ವೈಫ್ಗಳಿಗೆ ಮಾಡಿಕೊಟ್ರೆ ಎಷ್ಟು ಹ್ಯಾಪಿ ಫೀಲ್ ಆಗುತ್ತೆ. ಸೂಪರಾಗಿರುತ್ತೆ ಫ್ರೆಂಡ್ಸ್, ಮಾಡಿಕೊಡಿ ನಿಮ್ಮ ಮನೆಯಲ್ಲಿ ಯಾರಿಗಾದರೂ. ಹಾಗೆ 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಹಚ್ಚಿ ಇಟ್ಕೊಂಡಿದ್ದೀವಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ಕೂಡ ಮಿಕ್ಸ್ ಆಗ್ತಾ ಇದೆ. ನೋಡಿ, ನೀವು ಎಷ್ಟು ಟೈಮ್ ನೀಟಾಗಿ ತಗೋತೀರಾ
ಸಮಾಧಾನವಾಗಿ ಪೇಷನ್ಸಿಂದ ಮಾಡ್ತೀರಾ ಅಡುಗೆ ಕೂಡ ಅಷ್ಟೇ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ನೀಟಾಗಿ ಮಿಕ್ಸ್ ಮಾಡಾದ್ಮೇಲೆ ತಿರ್ಗಾ ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ನ ಕೂಗಿಸ್ಕೋಬೇಕು. ಒಂದು ವಿಷಲ್ ಕೂಗುತ್ತೆ. ಕೂಗಾದ್ಮೇಲೆ ನಾವು ಮಾಡಿರುವಂಥ ಕೈಮಾ ಗೊಜ್ಜು ರೆಡಿ ಟು ಸರ್ವ್. Thank you for watching my YouTube channel and this recipe, friends.